ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಇಷ್ಟು ದಿನಗಳ ತನಿಖೆನೇ ಒಂದು ಲೆಕ್ಕ ಆದ್ರೆ ಮುಂದಿನ ತನಿಖೆ ಬೇರೆಯದ್ದೇ ಲೆಕ್ಕ. ಧರ್ಮಸ್ಥಳ ಕುತಂತ್ರಿಗಳ ಹುನ್ನಾರವನ್ನ ಪವರ್ ಟಿವಿ ಬಿಚ್ಚಿಟ್ಟಿದೆ. ಪವರ್ ಟಿವಿ ನೀಡಿದ ಸಾಕ್ಷಿಗಳಿಂದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗುತ್ತೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ಹಾಜರಾಗಿ ದಾಖಲೆಯನ್ನ ಸಲ್ಲಿಸಿದ್ರು ರಾಕೇಶ್ ಶೆಟ್ಟಿ. ದಾಖಲೆ ಸಲ್ಲಿಸಿರುವ ಪವರ್ ಟಿವಿ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಇದರಿಂದ ಕುತಂತ್ರಿಗಳ ಹುನ್ನಾರ ಹೊರಗೆ ಬರಲಿದೆ. ಇಷ್ಟು ದಿನ ತಾವು ಸೇಫ್ ಅನ್ಕೊಂಡಿದ್ದಂತಹ ಕುತಂತ್ರಿಗಳಿಗೆ ಬಿಗ್ ಶಾಕ್ ಈಗ ಎದುರಾಗಿದೆ. ಇಡೀ ಬುರುಡೆ ಪ್ರಕರಣದ ತನಿಖೆಯ ಹೊಣೆಯನ್ನ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಹೊತ್ಕೊಂಡಿದ್ದಾರೆ. ಅವರ ಹೆಗಲ ಮೇಲೆ ಈ ಬುರುಡೆ ಕೇಸ್ ತನಿಖೆಯ ಹೊಣೆ ಇದೆ. ಇತ್ತೀಚೆಗೆ ಒಂದಾದ ನಂತರ ಒಂದು ದೂರು ಎಸ್ಐಟಿಗೆ ದಾಖಲಾಗ್ತಾನೆ ಇದೆ. ಇದೀಗ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ವಿಸ್ತೃತ ತನಿಖೆಯನ್ನ ಮಾಡಲಾಗುತ್ತೆ. ಎಲ್ಲ ಆಯಾಮಗಳಲ್ಲಿ ಪ್ರಕರಣದ ತನಿಖೆಯನ್ನ ಎಸ್ಐಟಿ ನಡೆಸ್ತಾ ಇದೆ. 2 ವರ್ಷಗಳ ಹಿಂದೆ ಪವರ್ ಟಿವಿ ಸಂಗ್ರಹಿಸಿದ ದಾಖಲೆಗಳನ್ನ ಎಸ್ಐಟಿ ಮುಂದೆ ಇಡಲಾಗಿದೆ. ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಹುನ್ನಾರ ನಡೆದಿತ್ತು. ಕುತಂತ್ರಿಗಳ ಹುನ್ನಾರ ದಾಖಲೆ ಸಹಿತ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಕ್ಷಮಿಸು ಸೌಜನ್ಯ ಹೆಸರಿನಲ್ಲಿ ಪವರ್ ಟಿವಿ ಕಾರ್ಯಕ್ರಮಗಳನ್ನ ಮಾಡಿತ್ತು. ಪವರ್ ಟಿವಿಯಲ್ಲಿ ದಾಖಲೆ, ಟೆಕ್ನಿಕಲ್ ಎವಿಡೆನ್ಸ್, ಸ್ಟಿಂಗ್ ವಿಡಿಯೋ ಎಲ್ಲವೂ ಕೂಡ ಇತ್ತು. ಆ ಎಲ್ಲವನ್ನ ಈಗ ಎಸ್ಐಟಿಗೆ ಹಾಜರುಪಡಿಸಿದೆ ಪವರ್ ಟಿವಿ. ಎಲ್ಲ ದಾಖಲೆಗಳನ್ನ ಪವರ್ ಟಿವಿ ಹತ್ರ ಏನೆಲ್ಲ ದಾಖಲೆಗಳಿದ್ವು, ಟೆಕ್ನಿಕಲ್ ಎವಿಡೆನ್ಸ್ ಇರಬಹುದು, ಡಾಕ್ಯುಮೆಂಟ್ಸ್ ಇರಬಹುದು, ಸ್ಟಿಂಗ್ ಆಪರೇಷನ್ಸ್ ವಿಡಿಯೋಸ್ ಇರಬಹುದು, ಅದೆಲ್ಲ ದಾಖಲೆಗಳನ್ನ ಎಸ್ಐಟಿಗೆ ಹಸ್ತಾಂತರಿಸಿದ್ದಾರೆ ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿ ಸರ್. ಧರ್ಮಸ್ಥಳದ ವಿರುದ್ಧ ಕುತಂತ್ರ 2 ವರ್ಷಗಳ ಹಿಂದೆನೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯನ್ನ ಟಾರ್ಗೆಟ್ ಅಂತ ಕುತಂತ್ರಿಗಳು ಪವರ್ ಟಿವಿ ಸ್ಟಿಂಗ್ ವಿಡಿಯೋದಲ್ಲಿ ಸೋಮನಾಥ್ ನಾಯಕ್ ಹೇಳಿಕೆಯನ್ನ ಕೊಟ್ಟಿದ್ರು. ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಗಡೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಾವು ಸೌಜನ್ಯಾಳ ಸಾವಿನ ವಿಚಾರ ಕಟ್ಕೊಂಡು ನಮ್ಗೆ ಏನೂ ಆಗಬೇಕಾಗಿಲ್ಲ ಮತ್ತು ಆಕೆಯ ಸಾವಿಗೆ ನ್ಯಾಯ ಕೊಡಿಸೋದು ನಮ್ಮ ಗುರಿ ಅಲ್ಲ ಅಂತ ಹೇಳಿ. ರೇಪ್ ಕೇಸ್ನಲ್ಲಿ ಆಗದೆ ಇದ್ರೆ ಬೇರೆ ಪ್ರಕರಣಗಳಲ್ಲಾದ್ರೂ ಜೈಲ್ ಸೇರ್ಬೇಕು, ರೇಪ್ ಕೇಸಲ್ಲಿ ಆಗದೆ ಇದ್ರೆ ಬೇರೆ ಪ್ರಕರಣಗಳಲ್ಲಿ ಜೈಲ್ ಸೇರಿಸಬೇಕು, ಅದೇ ನಮ್ಮ ಗುರಿ. ಸೋಮನಾಥ್ ನಾಯಕ್ ಹೇಳಿಕೆಯ ಸ್ಟಿಂಗ್ ವಿಡಿಯೋ ಸಹ ಎಸ್ಐಟಿಗೆ ದಾಖಲಿಸಲಾಗಿದೆ. ಹಾಗಾದ್ರೆ ಪವರ್ ಟಿವಿ ಏನೆಲ್ಲ ಒಂದು ದಾಖಲೆಗಳನ್ನ ಸಂಗ್ರಹ ಮಾಡಿ ಸ್ಟಿಂಗ್ ಆಪರೇಷನ್ಸ್ ಗಳನ್ನ ಮಾಡಿತ್ತಲ್ಲ, ಅದರ ಎಲ್ಲ ದಾಖಲಾತಿಗಳನ್ನ ಜೊತೆಗೆ ಸ್ಟಿಂಗ್ ಆಪರೇಷನ್ಸ್ ವಿಡಿಯೋಗಳನ್ನ ಎಸ್ಐಟಿಗೆ ಕೊಡಲಾಗಿದೆ. ಈ ಸೌಜನ್ಯ ಪ್ರಕರಣದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಎಂತ ಹುನ್ನಾರ ನಡೆದಿತ್ತು, ಸೋಮನಾಥ್ ನಾಯಕ್ ಏನ್ ಹೇಳಿದಾನೆ, ಬನ್ನಿ ನೋಡ್ಕೊಂಬರೋಣ. ಇದರಲ್ಲಿ ಸಹ ನಮ್ಗೆ ಒಂದು ಸ್ಪಷ್ಟ ಧೋರಣೆ ಇದೆ. ಅದರ ಮೇಲೆ ನಾವು ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಸಪೋರ್ಟೆ ಇದನ್ನು ಆಗಬೇಕು. ಆದರೆ ಸೌಜನ್ಯ ಮರ್ಡರ್ ಕೇಸು ನಮ್ಮ ಗುರಿ ಅಲ್ಲ. ಯಾಕಂದರೆ ನಮಗೆ ಸ್ಪಷ್ಟತೆ ಏನಿದೆ ಅಂದರೆ, ಏನು ಮಾಡಿದರೂ ಸಹ, ಎಷ್ಟು ತನಿಖೆ ಮಾಡಿದರೂ ಸಹ ವೀರೇಂದ್ರ ಹೆಗ್ಗಡೆಗೆ ಅದಕ್ಕೆ ಲಿಂಕ್ ಮಾಡಲಿಕ್ಕೆ ಆಗೋದಿಲ್ಲ, ಚಾನ್ಸ್ ಇಲ್ಲ. ಹಾಂ, ಬೇರೆ ಯಾರೋ 3 ಮಂದಿ ಇದ್ದಾರೆ ಅಂತ ಆದರೂ ಅವರ ಮೇಲೆ ಆದರೂ ಸಹ ವೀರೇಂದ್ರ ಹೆಗ್ಗಡೆ ಬರೋದಿಲ್ಲ. ಅವನು ಅಯ್ಯೋ ನನ್ನ ಹತ್ರ ಇಟ್ಕೊಂಡೇ ಇವರು ದ್ರೋಹ ಮಾಡಿದ್ದಾರೆ ನನಗೆ ಈ ರೀತಿ ಅನ್ಬಿಟ್ಟು ಅವನು ಹೌದು ಅದಕ್ಕೋಸ್ಕರ ನಮಗೆ ಗುರಿ ಸ್ಪಷ್ಟ ಇದೆ. ಡೈರೆಕ್ಟ್ ಸೌಜನ್ಯನಿಗೆ ನ್ಯಾಯ ಸಿಕ್ಕೋದು ಯಾವಾಗ? ವೀರೇಂದ್ರ ಹೆಗ್ಗಡೆ ಜೈಲಿಗೆ ಹೋದಾಗ. ಅದು ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಆಗಲಿ, ಈ ಹಿಂದೆ ಪದ್ಮಲತಾ ಮರ್ಡರ್ ಕೇಸ್ನಲ್ಲಿ ಆಗಲಿ, ಅದರ ಹಿಂದೆದ್ದು ವೇದಾವತಿ ಕೇಸ್ನಲ್ಲಿ ಆಗಲಿ, ಯಾವ ಮರ್ಡರ್ ಕೇಸ್ನಲ್ಲಿ ಆಗಲಿ, ಇಲ್ಲಾದ್ರೆ ಕರ್ನಾಟಕ ಮನಿ ಲೆಂಡರ್ಸ್ ಆ್ಯಕ್ಟ್ ಪ್ರಕಾರ ಆದರೂ ಸಹ ಯಾವುದಾದ್ರೂ ಮೋಸ ಇವನು ಏನು ಮಾಡಿದ್ದಾನೆ, ಅದಕ್ಕೆ ಅವನು ಜೈಲಿಗೆ ಹೋಗಬೇಕು. ಅವನು ಜೈಲಿಗೆ ಹೋದರೆ ಮಾತ್ರ ಸೌಜನ್ಯನಿಗೆ ನ್ಯಾಯ ಸಿಗ್ತದೆ, ಬಿಟ್ಟರೆ ಬೇರೆ ಯಾರು ಇದನ್ನು ಮಾಡಿದರೆ ಆಗೋದಿಲ್ಲ ಅಂತ ನಮ್ಮ ಗುರಿ. ಅದಕ್ಕೋಸ್ಕರ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಯಾರು ಹೋರಾಟವನ್ನು ಮಾಡ್ತಾರೆ ಅವರಿಗೆ ನಾವು ಸಪೋರ್ಟೆ. ಯಾರು ಬೇಕಾದ್ರೂ ಸಹ ಮಾಡಿದ್ರು ಸಹ ಸಪೋರ್ಟ್. ಯಾಕಂದ್ರೆ ಅವರು ನಮ್ಮ ಹೆಸರು ತುಂಬಾ ಬಂದಿದ್ದಾರೆ, ಇವರು ಮಾತ್ರ ಅಲ್ಲ. ಅದಕ್ಕೋಸ್ಕರ
ನಮಗೆ ಗುರಿ ವೀರೇಂದ್ರ ಹೆಗ್ಡೆ ಆದ ಕಾರಣ ವೀರೇಂದ್ರ ಹೆಗ್ಡೆ ಜೈಲಿಗೆ ಹೋಗುವ ಹಾಗೆ ಏನು ಮಾಡಬೇಕು ಅದನ್ನು ಮಾಡ್ತೇನೆ ಅಷ್ಟೇ. ಅದನ್ನು ನಮ್ಮ ಗುರಿ ಸ್ಪಷ್ಟ. ಏನು ಹೇಗೆ ಕೊಂಡು ಹೋಗ್ತಂತ ಆದ್ರಿಂದ ಎಲ್ಲ ವಿಷಯ ಮಾತಾಡೋದು, ಮೈಕ್ರೋ ಫೈನಾನ್ಸ್ ಮಾತಾಡೋದು, ಜೈನ್ ಹಿಂದೂ ದೇವಸ್ಥಾನದ ಮಾತಾಡೋದು, ಏನ್ ಮಾತಾಡ್ತಾರಂತ ಇಲ್ಲ. ಮತ್ತೆ ತಪ್ಪು ಮಾಹಿತಿ ಕೊಡು, ಮತ್ತು ಸಿಕ್ಕಾಪಟ್ಟೆ ತಪ್ಪು ಮಾಹಿತಿಗಳು. ಸುಳ್ಳು ಆರೋಪಗಳನ್ನು ಮಾಡಬಾರದು. ನಮ್ಮ ಲೆಕ್ಕದಲ್ಲಿ ಆರೋಪ ಮಾಡಿದ್ರೆ ಅದಕ್ಕೆ ಸರಿಯಾದ ಆಧಾರ. ಈ ಪುಸ್ತಕ ಕೊಟ್ಟೆ ಅಲ್ವಾ, ಅದರಲ್ಲಿ ಎಲ್ಲ ಏನು ಹೇಗೆ ಕೊಂಡು ಹೋಗ್ತಂತ ಆದ್ರಿಂದ ಎಲ್ಲ ವಿಷಯ ಮಾತಾಡೋದು, ಮೈಕ್ರೋ ಫೈನಾನ್ಸ್ ಮಾತಾಡೋದು, ಜೈನ್ ಹಿಂದೂ ದೇವಸ್ಥಾನದ ಮಾತಾಡೋದು, ಏನ್ ಮಾತಾಡ್ತಾರಂತ ಇಲ್ಲ. ಮತ್ತೆ ತಪ್ಪು ಮಾಹಿತಿ ಕೊಡು, ಮತ್ತು ಸಿಕ್ಕಾಪಟ್ಟೆ ತಪ್ಪು ಮಾಹಿತಿಗಳು. ಸುಳ್ಳು ಆರೋಪಗಳನ್ನು ಮಾಡಬಾರದು. ನಮ್ಮ ಲೆಕ್ಕದಲ್ಲಿ ಆರೋಪ ಮಾಡಿದ್ರೆ ಅದಕ್ಕೆ ಸರಿಯಾದ ಆಧಾರ. ಈ ಪುಸ್ತಕ ಕೊಟ್ಟೆ ಅಲ್ವಾ, ಅದರಲ್ಲಿ ಎಲ್ಲ ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸಪೋಸ್ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ ಒಂದು. ಏನಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ, ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಡೆ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಅವ್ರು ಹೇಳ್ತಾರೆ, ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ. ಎಸ್, ಈ ವಿಡಿಯೋವನ್ನ ಟೆಕ್ನಿಕಲ್ ಕೈಂಡ್ಲಿ ಇನ್ನೊಂದ್ಸಲ ಪ್ಲೇ ಮಾಡಿ ಈ ವಿಡಿಯೋನ ಪ್ಲೀಸ್. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸಪೋಸ್ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ ಒಂದು. ಏನಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ, ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಡೆ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಅವ್ರು ಹೇಳ್ತಾರೆ, ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸಪೋಸ್ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ ಒಂದು. ಏನಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ, ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಡೆ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಅವ್ರು ಹೇಳ್ತಾರೆ, ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸಪೋಸ್ ಸೌಜನ್ಯ ಕೇಸ್ನಲ್ಲಿ ಪೊಟೆನ್ಷಿಯಲ್ ಏನಿದೆ ಅಂತ ಹೇಳಿದ್ರೆ, ಪೊಟೆನ್ಷಿಯಲ್ ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಪೊಟೆನ್ಷಿಯಲ್ ಇದೆ ಒಂದು. ಏನಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಮಸಿ ಬಳಿಲಿಕ್ಕೆ, ಅವರಿಗೆ ಡಾಮರ್ ಬಳಿಲಿಕ್ಕೆ ಬಹಳ ಬೇಗ ಫ್ಲಾರಪ್ ಆಗ್ತದೆ. ಒಂದು ಹುಡುಗಿ, ಮತ್ತೊಂದು ತಾಯಿಗೆ ಅವರು ಕೇಳುವಂತ ಅಪೀಲು, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಜನರಿಗೆ ಒಂದು ವೀರೇಂದ್ರ ಹೆಗ್ಡೆ ಸರಿ ಇಲ್ಲ, ಅಲ್ಲಿ ಸರಿ ಇಲ್ಲ ಎನ್ನುವ ಒಂದು ಫೀಲಿಂಗ್ ಅನ್ನು ಕೊಡ್ಲಿಕ್ಕೆ ಸಾಕಾಗ್ತದೆ. ಆದ್ರೆ ಇವರೊಂದು ಉದಾಹರಣೆ ಅವ್ರು ಹೇಳ್ತಾರೆ, ಆದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳಿ. ಸೌಜನ್ಯ ಕೇಸ್ ಯಾಕೆ ಮಾಡ್ತೇವೆ ಅಂತ ಸಪೋಸ್